ರಾಮನೂರಿನ ರಾಜವೈಭವ ಮೆಗಾ ಕವರೇಜ್ಗೆ ಮತ್ತೆ ಸ್ವಾಗತ. ಈಗಾಗಲೇ ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಅಯೋಧ್ಯೆಯ ವಾಲ್ಮೀಕಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಮತ್ತೊಂದು ಕಡೆಗೆ ರಾಮ ಮಂದಿರದ ಮುಂಭಾಗದಲ್ಲಿ ಮಾಡಲಾಗಿರುವಂತಹ ವ್ಯವಸ್ಥೆ, ಸೀಟ್ನ ವ್ಯವಸ್ಥೆ ಏನು ಮಾಡಲಾಗಿದೆ, ಅಲ್ಲಿ ಈಗಾಗಲೇ ಸಾಕಷ್ಟು ಗಣ್ಯರು ಬಂದು ಆಸೀನರಾಗಿದ್ದಾರೆ. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋಗೋಣ, ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಹಾಗೆ ಸ್ಟುಡಿಯೋದಲ್ಲಿರುವಂತಹ ಅತಿಥಿಗಳಿಂದ ಮಾಹಿತಿಯನ್ನ ಪಡಿತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೊಂದೇ ಗಂಟೆ ಬಾಕಿ. ಮಧ್ಯಾಹ್ನ 12:29 82 ಸೆಕೆಂಡ್ಗಳಲ್ಲಿ ನೆರವೇರಲಿದೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ. ಅಯೋಧ್ಯೆಗೆ ಬಂದಿಳಿದ ಯಜಮಾನ ಪ್ರಧಾನಿ ಮೋದಿ. ಅಯೋಧ್ಯೆಯಲ್ಲಿ ಕ್ಷಣ ಕ್ಷಣಕ್ಕೂ ಹೆಚ್ಚಿದ ಭಕ್ತರ ಉತ್ಸಾಹ. ಪ್ರಾಣ ಪ್ರತಿಷ್ಠಾಪನೆಯ ಸಿದ್ಧತೆ ವೀಕ್ಷಿಸಿದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ಅದ್ದೂರಿ ರಾಮೋತ್ಸವಕ್ಕೆ ಸಾಂಸ್ಕೃತಿಕ ವೈಭವದ ಮೆರುಗು. ಶ್ರೀರಾಮೋತ್ಸವಕ್ಕೆ ಹರಿದು ಬಂದ ಸೆಲೆಬ್ರಿಟಿಗಳ ದಂಡು. ಅಯೋಧ್ಯೆಯಲ್ಲಿ ಅಮಿತಾಬ್ ಬಚ್ಚನ್, ಅನಿಲ್ ಅಂಬಾನಿ, ಚಿರಂಜೀವಿ ಫ್ಯಾಮಿಲಿ, ಜಾನಕಿ ವಲ್ಲಭನನ್ನ ಕಣ್ತುಂಬಿಕೊಳ್ಳುವ ತವಕ. ದೇಶದಾದ್ಯಂತ ರಾಮ ಮಂದಿರಗಳಲ್ಲಿ ಮೊಳಗಿದ ಜಯಘೋಷ. ಅಹಮದಾಬಾದ್ನ ವಸ್ತ್ರಾಲ್ ಪ್ರದೇಶದಲ್ಲಿ ಸಾವಿರಾರು ಮಹಿಳೆಯರಿಂದ ಕಳಸ ಯಾತ್ರೆ. ಕರುನಾಡಲ್ಲೂ ಎಲ್ಲೆಡೆ ದಶರಥ ಸುತನ ಆರಾಧನೆ. ವಿದೇಶಗಳಲ್ಲೂ ಮೇಳೈಸಿದ ಜೈ ಶ್ರೀರಾಮ್ ಘೋಷ. ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ನಲ್ಲಿ ಮೂಡಿದ ಭಗವಾನ್ ರಾಮನ ಚಿತ್ರ. ಸೆಚೆಲ್ಸ್, ಥೈಲ್ಯಾಂಡ್ ದೇಶಗಳಲ್ಲೂ ಹಿಂದೂಗಳ ಸಂಭ್ರಮಾಚರಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.